ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ತಾಲೂಕಿನ ಮಲ್ಲಯ್ಯನದೊಡ್ಡಿ ಗ್ರಾಮದಲ್ಲಿ ಮಲ್ಲಯ್ಯನದೊಡ್ಡಿ ಮರಿಯನದೊಡ್ಡಿ ಗ್ರಾಮಾಭಿವೃದ್ಧಿ ಸಮಿತಿ ವತಿಯಿಂದ ನಮ್ಮೂರ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ ಜರುಗಿತು. ನೂತನ ಭವನವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಅಶೋಕ್ ಜಯರಾಮ್, PLD ಬ್ಯಾಂಕ್ ನಿರ್ದೇಶಕರಾದ ಶೇಖರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜೇಶ್, ಭವನದ ನೆಲಮಹಡಿಯ ಸಂಸ್ಥಾಪನಾ ಕಾರ್ಯಕ್ರಮ ಮಂಡಳಿಯ ಪ್ರಭಾರ ಅಧ್ಯಕ್ಷರಾದ ಚೆನ್ನಪ್ಪ, ಉಪಾಧ್ಯಕ್ಷರಾದ ಶಿವರಾಮು, ಗೌರವ ಕಾರ್ಯದರ್ಶಿ ಬಾಲು, ನಿರ್ದೇಶಕರುಗಳಾದ ತಮ್ಮಣ್ಣ, ಪುಟ್ಟಸ್ವಾಮಿ, ನರಸಿಂಹಯ್ಯ, ಮಾದಪ್ಪ, ಶ್ರೀಕಾಂತ್, JK, ಗ್ರಾಮದ ಮುಖಂಡರಾದ ಮಹೇಶ್, ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ದಿನದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಂದ. ತುಂಬರಲ್ವಾ ಯಾವ ಕ್ಯಾಮ್ರಾ ಇದು? ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಸರ್, ಸೈಡಿಂದ ಇದು ಮಾಡಿ. ಬನ್ನಿ, ಹತ್ರ ಬನ್ನಿ ಸರ್, ಎಲ್ಲ ಬನ್ನಿ. ಜನಸೇವೆ ಮಾಡಿದ್ರು ನಿಮ್ಮ ತಂದೆಯವರು. ಖಂಡಿತ ನೀವು ಖಂಡಿತ ಮಾಡಿ. ಹಾಗೆ ನಿಂತ್ಕರ ಹಾಗೆ ಸರ್, ಹತ್ರ ಬನ್ನಿ. ಈ ಭಾಷಣದಲ್ಲಿ ಹೇಳ್ಬಿಡಬೇಕು ಅಂತ. ಮತ್ತು ತುಂಬ ದಿನಗಳಿಂದ ನಿಮ್ಮೂರು ಮತ್ತು ಕಟ್ಟೆದೊಡ್ಡಿ ರಸ್ತೆ ಕಾಮಗಾರಿ ಭಾಳ ದಿನಗಳಿಂದ ನಿಂತಿದ್ದು ಒಂದು ತಾಂತ್ರಿಕ ತೊಂದರೆ ಇತ್ತು. ಅದನ್ನು ನಿವಾರಿಸಿದ್ದೀನಿ. ಮುಂದಿನ ವಾರ ಅವರ ಕಾಂಟ್ರಾಕ್ಟರ್ ಈಗ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಕೇಳಿದ್ವಿ. ಮುಂದಿನ ವಾರ ಬಂದು 3.5 ಕೋಟಿಯಲ್ಲಿ ಸುಸರ್ಜಿತವಾದ ನಿಮ್ಮೂರು ಮತ್ತು ಕಟ್ಟೆದೊಡ್ಡಿಗೆ ಒಂದು ಒಳ್ಳೆಯ ರಸ್ತೆಗೆ ಗುದ್ಲಿ ಪೂಜೆ ಮಾಡಿ 3 ತಿಂಗಳಲ್ಲಿ ರಸ್ತೆಯನ್ನು ಮುಗಿಸೋದಕ್ಕೆ ಗಡುವನ್ನು ಕೊಡ್ತೀವಿ. ಇದನ್ನು ಮುಂಚೆನೇ ಆಗಬೇಕಾಗಿತ್ತು. ಕೆಲವರು ತೊಂದರೆ ಕೊಟ್ಟು ಟೈಮ್ನ ಕಿಲ್ ಮಾಡಿ ನಾವು ಕೂಡ ಹಠ ಬಿಡದೆ ಏನಾನ ಆಗಲಿ ನೋಡೇ ಬಿಡೋಣ, ಈ ಊರಲ್ಲಿ ರಸ್ತೆನೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಹಠ ಮಾಡಿ ಈಗ ತೊಂದರೆನ ನಿವಾರಿಸಿದ್ದೀವಿ. ಈಗ ಕಾಂಟ್ರಾಕ್ಟ್ರು ಕರಿಗೌಡ ಅಂತೇಳಿ ಮೈಸೂರಲ್ಲಿದ್ದಾರೆ, ಅವ್ರು ತೊಗೊಂಡಿದ್ದಾರೆ. ನಮ್ಮ ಅನಗನಹಳ್ಳಿಯವರೇ. ಬರೋ ವಾರದಲ್ಲಿ ನಾನೀಗ ಸೋಮವಾರದಿಂದ ಅಸೆಂಬ್ಲಿಗೆ ಹೋಗ್ತೀನಿ. ನಿಮ್ಮ ಊರ ಪಕ್ಕದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯೋದ್ರಿಂದ ನಾನು 4 ದಿನ ಮಾತ್ರ ಅಸೆಂಬ್ಲಿ ಅಟೆಂಡ್ ಮಾಡಿ ವಾಪಸ್ ಬರೋದ್ರಿಂದ ಶನಿವಾರ ಸಾಹಿತ್ಯ ಸಮ್ಮೇಳನ ಮುಂಚೆನೇ ಪೂಜೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಬರೋ ವಾರ ಪೂಜೆ ಮಾಡಿ ನಿಮ್ಗೆ ಒಳ್ಳೆ ಸುಸಜ್ಜಿತ ರಸ್ತೆಯನ್ನು ಕೊಡ್ತೀನಿ. 20 ವರ್ಷಗಳ ನಂತರ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. 30 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಸರ್ಕಾರ ಅದ್ದೂರಿಯಲ್ಲಿ 3 ದಿನ 20, 21, 22 ಮಾಡ್ತಾಯಿದ್ದೀವಿ. 10 ಲಕ್ಷ ಜನ ಬರ್ತಾರೆ. ನೀವು ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಸಾಕ್ಷಿ ಆಗಬೇಕು. 20 ವರ್ಷಗಳ ಹಿಂದೆ ಮಂಡ್ಯದಲ್ಲಿ ನಡೆದಿತ್ತಂತೆ, ಈ ಸರಿ ನಾವಿರ್ಬೇಕಾದ್ರೆ ನಡೀತಾ ಇದೆ. ಅದನ್ನು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಮಾಡಬೇಕು. ಮತ್ತು ಇಲ್ಲಿರುವಂಥ ಸಮುದಾಯ ಭವನ ಡೈರಿ ಮೇಲೆಲ್ಲ ಕನ್ನಡದ ಬಾವುಟವನ್ನು ಹಾಕಬೇಕು ಅಂತೇಳಿ ನಿಮ್ಮ ಊರಿನ ಮುಖಂಡರುಗಳನ್ನು ಕೇಳ್ತಾ ಇದ್ದೀನಿ. ಮತ್ತು ಇದು ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ನನ್ನ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ. ಇನ್ನೇನು ಸಣ್ಣ ಪುಟ್ಟ ಕೆಲಸ ಉಳಿದಿದೆ ಅದನ್ನು ವಾರ್ಡ್ಗೂ ಬಿಡುಗಡೆ ಮಾಡಬೇಕು. ಬರೋದು 2 ಕೋಟಿ ವರ್ಷಕ್ಕೆ. ಹಂಗೂ ಸಾಲಿಲ್ಲ ಅಂದರೆ ಕೊಡೋಣ, ಅದೇನು ದೊಡ್ಡ ವಿಚಾರ ಅಲ್ಲ. ಎಲ್ಲ ಊರು ಕೊಡ್ತೀನಿ, ನಿಮ್ಮೂರು ಕೊಡಲ್ವಾ? ಕೊಡೋಣ. ಅದನ್ನು ಉಪಯೋಗಿಸ್ಕೊಂಡು ಇನ್ನೇನೇನು ಸಣ್ಣ ಮೊದಲೇ ಹೇಳಿದ್ರು ಇದನ್ನೆಲ್ಲ ನಾವು ಫಿನಿಷ್ ಮಾಡ್ತೀವಿ, ನಮ್ಮ ದುಡ್ಡಲ್ಲಿ ಮುಂದುವರೆದ ಕಾಮಗಾರಿಗೆ ನೀವು ಕೊಡಿರಿ ಅಂತ ನಾನೇ ಇದ್ರ ಗುದ್ಲಿ ಪೂಜೆನೂ ಮಾಡಿದೆ. ಇವತ್ತು ನಾನೇ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀನಿ. ಅಚ್ಚುಕಟ್ಟಾಗಿ ಒಂದು ಚಿಕ್ಕದಾದ್ರೂ ನಿಮ್ಮ ಊರಿನ ಮಟ್ಟಿಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಈ ಊರಿಗೆ ಒಳ್ಳೆಯದಾಗಲಿ. ಇನ್ನು ಊರಿನ ಒಳಗಡೆ ರಸ್ತೆ ಅಭಿವೃದ್ಧಿಗೂ 10 ಲಕ್ಷ ಹಾಕ್ಕೊಡ್ತೀನಿ. ಸರ್ಕಾರದ ಪ್ರತಿಯೊಂದು ರೂಪಾಯಿಗೂ ಪೈಸೆಗೂ ಲೆಕ್ಕ ಇರ್ತದೆ. ಈಗ ನಾನು ಬರ್ತೀನಿ, ಇಲ್ಲಿವರೆಗೂ ಆಗುತ್ತೆ, ಅಲ್ಲಿ ಕಂಟಿನ್ಯೂ ಮಾಡಿಬಿಡಿ ಅಂದರೆ ಆಗಲ್ಲ. ಅದು ಮಾಡಾದ್ಮೇಲೆ ನಾವು ಇನ್ನೊಂದ್ಸರಿ ಹೇಳಿ ಹಾಕಿ ಮಾಡ್ಬೋದು. ಅದೇನಾಗುತ್ತೆ ನಿಮಗೆ ಅನಿಸುತ್ತೆ. ಈಗ ನಾನು ಇಲ್ಲಿವರೆಗೂ 400 ಕೋಟಿ ರೂಪಾಯಿನ 1.5 ವರ್ಷದಲ್ಲಿ ತಂದಿದ್ದೀನಿ. 1.5 ವರ್ಷದ ಹಿಂದ್ಗಡೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಬಂದು ಒಂದು ಸಭೆಯ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಒಂದು ಸಮುದಾಯ ಭವನ ಮಾಡ್ತಾ ಇದ್ವಿ. ಹೆಚ್ಚಾಗಿ ನಮ್ಮಲ್ಲಿ ಇರುವಂಥವರು ಒಕ್ಕಲಿಗರು. ಅದರಿಂದ ಹೌದು, ಆದ್ರೂ ಕೂಡ ಊರು ಅಂದಮೇಲೆ ಎಲ್ಲರ ಆಸ್ತಿ ಆಯ್ತಾ. ನಮಗೆ ಸಹಾಯ ಮಾಡಿ ಅಂತ ಹೇಳಿದಾಗ ನಿಜವಾಗ್ಲೂ ನಮಗೂ ಒಂದು ರೀತಿ ಅಸಹಾಯಕತೆ, ಒಂಥರ ಬೇಸರ. ಯಾಕೆ ಅಂತ ಹೇಳಿದ್ರೆ ನಮ್ಮದು ರಾಜ್ಯ ಒಕ್ಕಲಿಗರ ಸಂಘ ಆಗಿದ್ರು ಕೂಡ ನಮ್ಮ ಸಮುದಾಯದಲ್ಲಿ ಒಂದು ಅತ್ಯುನ್ನತ ಮಟ್ಟದಲ್ಲಿ ನಡೀತಾ ಇರುವಂಥ ಒಂದು ಸಂಘ ಸಂಸ್ಥೆ ಆದರೂ ಕೂಡ ನಾವು ಒಂದು 20-25 ವಿದ್ಯಾಸಂಸ್ಥೆಗಳನ್ನ ನಡೆಸಿ ಈ ಒಂದು ಸಂಘವನ್ನು ಕಟ್ಕೊಂಡು ಬರ್ತಾ ಇರುವಂಥದ್ದು. ಬಹಳ ಕಷ್ಟದಿಂದ ನಮ್ಮ ಹಿರಿಯರು, ಹಿಂದಿನ ನಿರ್ದೇಶಕರುಗಳು ಬಹಳ ಶ್ರಮದಿಂದ, ತ್ಯಾಗದಿಂದ ಆ ಒಂದು ಸಂಘವನ್ನು ಕಟ್ಕೊಂಡು ಬಂದಿದ್ದಾರೆ. ಇವತ್ತು ಇವತ್ತಿಗೂ ಕೂಡ ಆರ್ಥಿಕವಾಗಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ಕೂಡ
ಇನ್ನೂ ಒಂದು ಸುವ್ಯವಸ್ಥೆ ಏನೋ ತರೋದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮ ಆಗ್ತಾ ಇದ್ವಿ. ಆ ಮಟ್ಟಕ್ಕೆ ಬಂದಿಲ್ಲ. ಏನಂತ ಹೇಳಿದ್ರೆ ಸರ್ಕಾರ ಹೆಂಗೆ ಗ್ರಾಂಟ್ ಕೊಡುತ್ತೆ ಆ ರೀತಿಯಲ್ಲಿ ನಮಗೆ ಗ್ರಾಂಟ್ ಕೊಡೋದಕ್ಕೆ ಇಲ್ಲಿ ತನಕ ಅವಕಾಶಗಳಿಲ್ಲ. ಆದರೆ ಕಳೆದ ಇದೇ ರೀತಿ ನಮ್ಮ ಗ್ರಾಮದಲ್ಲಿ ಯಾವ ರೀತಿ ಸಮುದಾಯ ಭವನ ಕಟ್ತೀವಿ ಅಂತೇಳಿ ಒಂದು ನಮಗೆ ಒಂದು ಬೇಡಿಕೆ ಬರ್ತದೆ. ಸಾಕಷ್ಟು ತಾಲೂಕುಗಳಿಂದ ಜಿಲ್ಲೆಗಳಿಂದ ನಾವು ಒಕ್ಕಲಿಗರ ಸಮುದಾಯ ಭವನ ಒಕ್ಕಲಿಗರ ಸಮುದಾಯಕ್ಕೆ ಮಾಡ್ತಾ ಇದ್ವಿ ಇಂಥ ಒಂದು ಕೆಲಸಗಳಿಗೆ, ಅದಕ್ಕೆ ಉತ್ತೇಜನ ಕೊಡಿ ಅಂತೇಳಿ ಒಂದು ಸಾಕಷ್ಟು ಮನವಿಗಳು ಬರ್ತವೆ. ಇಲ್ಲಿ ತನಕ ನಾವು ಪ್ರತಿಭಾ ಪುರಸ್ಕಾರ ಬಿಟ್ಟು ಇನ್ಯಾವುದಕ್ಕೂ ನಾವು ಗ್ರಾಂಟ್ ಕೊಡುವಂತ ಸಹಾಯಧನ ಕೊಡುವಂತ ಪದ್ಧತಿ ಇರಲಿಲ್ಲ. ಈ ಬಾರಿ ಒಂದು 6 ತಿಂಗಳ ಹಿಂದ್ಗಡೆ ಅದನ್ನ ಪಾಸ್ ಮಾಡಿಕೊಂಡು ಈ ಗ್ರಾಮಕ್ಕೂ ಕೂಡ ಕೊಡಬೇಕು ಅಂತೇಳಿ ಸಾಕಷ್ಟು ಒತ್ತಡವನ್ನ ನಾನು ಸೇರಿದಂತೆ ಬೇರೆ ಮಂಡ್ಯದ ನಿರ್ದೇಶಕರು ಹೇರಿದ ಮೇಲೆ ಕೊಡ್ತೀವಿ ಅಂತೇಳಿ ಕಳೆದ ಅಧ್ಯಕ್ಷರು ನಮಗೆ ಭರವಸೆನ ಕೊಟ್ಟಿದ್ರು. ಈಗ ಕಳೆದ ಒಂದು 3-4 ತಿಂಗಳಿಂದ ಒಂದು ಆಂತರಿಕ ಬದಲಾವಣೆಯ ಕಾರಣದಿಂದ ಇದು ತಡ ಆಗಿದೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಏನು ಅಲ್ಲಿ ಗ್ರಾಂಟ್ ಬರ್ತದೆ ಅದನ್ನ ನಮ್ಮ ಮೊದಲು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಯಾರಿಗೂ ನಾವು ಸಹಾಯಧನವನ್ನ ಕೊಟ್ಟಿಲ್ಲ, ಗ್ರಾಂಟ್ನ ಕೊಟ್ಟಿಲ್ಲ. ಮೊದಲು ಮಂಡ್ಯ ಜಿಲ್ಲೆನಲ್ಲಿ ಮಲೆಯದೊಡ್ಡಿನ ನಮ್ಮೂರ ಸಮುದಾಯ ಭವನಕ್ಕೆ ಕೊಡಿಸ್ತೀನಿ ಅನ್ನೋವಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.